ನಮಸ್ತೆ ಎಲ್ರಿಗೂ. ಯಾರ್ಯಾರೆಲ್ಲ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ, ಎಲ್ರಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ. ಅದೇನು ಅಂತ ಅಂದರೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರುವಂಥದ್ದು. ಅದು ಕೂಡ ನಿನ್ನೆಯಿಂದನೇ ಪ್ರಾರಂಭ ಆಗಿದೆ ಅಂತ ಸ್ವತಃ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಹೇಳಿರುವಂಥದ್ದು. ಹಾಗಾದರೆ ಯಾರಿಗೆಲ್ಲ ಈ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಮತ್ತು ಯಾವಾಗಿಂದ ಜಮಾ ಆಗಿದೆ, ಬರ್ದಲ್ಲೇ ಇರುವಂಥವರಿಗೆ ಯಾವಾಗ ಜಮಾ ಆಗುತ್ತೆ, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಮೊನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಾಗ ರೊಚ್ಚಿಗೆದ್ದಿದ್ರು ಅಂತಲೇ ಹೇಳ್ಬಹುದು. ಯಾಕೆ ಅಂತ ಅಂದರೆ ನಮಗೂ ಕೂಡ ಗೊತ್ತಿದೆ, 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಾಕಿ ಇದೆ. ನೀವು ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಯೋಜನೆಗಳನ್ನು ತಂದು ಗೆದ್ದರೂ ಕೂಡ ಗೆದ್ದ ನಂತರ ಅಂದರೆ BJP ಸರ್ಕಾರ ಬೇರೆ ಕಡೆ ಗೆದ್ದು ಕೂಡ ನಂತರ 1 ತಿಂಗಳು 2 ತಿಂಗಳು ಮಾತ್ರ ಕೊಟ್ಟಿದ್ದಾರೆ, ನಂತರ ಕೊಟ್ಟೇ ಇಲ್ಲ. ಅವ್ರನ್ನೂ ಕೂಡ ಇದೇ ರೀತಿಯಾಗಿ ನೀವೇನಾದರೂ ಕ್ವೆಶನ್ ಮಾಡ್ತಿದ್ದೀರಾ? ಇಲ್ಲ ತಾನೇ, ನಾವು ಕೂಡ ಕೊಟ್ಟಿದ್ದೀವಿ, ಆದರೂ ಕೂಡ ಈ ರೀತಿಯಾಗಿ ಪ್ರತಿ ತಿಂಗಳು ನೀವು ಇದ್ರ ಬಗ್ಗೆನೇ ಕ್ವೆಶನ್ ಕೇಳ್ತೀರಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಂಥದ್ದು. ಮತ್ತು ನಾವು ಕೂಡ ಹಣವನ್ನು ಹೊಂದಿಸ್ತಾ ಇದ್ದೀವಿ, 19 ಮತ್ತು 20ನೇ ಕಂತಿನ ಹಣವನ್ನು ಹೊಂದಿಸ್ತಾ ಇದ್ದೀವಿ. 21ನೇ ಕಂತಿನ ಹಣ ಅನ್ನುವಂಥದ್ದು ಹಣಕಾಸು ಇಲಾಖೆಯಿಂದ ಬಂದಿದೆ, ಆದರೆ 19, 20ನೇ ಕಂತಿನ ಹಣವನ್ನು ಹೊಂದಿಸ್ತಿದ್ದೀವಿ ಅಂತ ಹೇಳಿದರು. ಇದಕ್ಕೆ ಮಾಧ್ಯಮದವರು ಜನರ ಬಳಿ ಕೂಡ ಈ ರೀತಿಯಾಗಿ ಹೇಳಿದ್ದಾರೆ ಅಲ್ವಾ ಸಚಿವೆಯವರು. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಜನರಂತೂ ತುಂಬಾ ಬೈದಿದ್ರು ಅಂತ ಹೇಳ್ಬಹುದು. ಯಾಕೆ ಅಂತ ಅಂದರೆ ನೀವು ಈ ರೀತಿಯಾಗಿ ಮೋಸ ಮಾಡಿದ್ರೆ ಗ್ಯಾರಂಟಿ ಯೋಜನೆಗಳನ್ನು ತರ್ತೀವಿ ಅಂತ ಹೇಳಿಬಿಟ್ಟು ನೀವೇನು ಮಾಡಿದ್ದು, ಊಟ ಹಾಕಿಸ್ಕೊಂಡು ಗೆದ್ದಿದ್ದಂಥದ್ದು. ಆದರೆ ಇವಾಗ ನೋಡಿದ್ರೆ ನೀವು ಈ ರೀತಿಯಾಗಿ ಕೊಡೋದಿಲ್ಲ ಅನ್ನೋ ಥರ ಹೇಳ್ತಾ ಇದ್ದೀರಲ್ಲ, ಇಲ್ಲಿ ದುಡ್ಡಿಲ್ಲ ಅನ್ನುವಂಥದ್ದು ಅರ್ಥ ಆಗ್ತಿರೋ ಅಂಥದ್ದು. ಈ ರೀತಿಯಾಗಿ ಸುಳ್ಳು ಭರವಸೆಗಳನ್ನು ಕೊಟ್ಟರೆ ಮುಂದೆ ಅಂತೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋವಂಥದ್ದು ತುಂಬಾ ಕಷ್ಟ ಅಂತಲೇ ಜನರು ಕೂಡ ಹೇಳ್ತಾ ಇದ್ದಂಥದ್ದು. ಹಾಗಾಗಿ ಅವ್ರಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ನೆನ್ನೆ ಏನು ಮಾಡಿದ್ದಾರೆ ಅಂತ ಅಂದರೆ ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸಿರುವಂಥದ್ದು. ಏನು ಅಂತ ಅಂದರೆ ನಾವು 19ನೇ ಕಂತಿನ ಹಣವನ್ನು ಜಮಾ ಮಾಡಿದ್ದೀವಿ ಮಹಿಳೆಯರಿಗೆ ಅಂತ. ನಿಜವಾಗ್ಲೂ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗಿದೆ, ಆದರೆ ಒಂದು 20% ಜನರಿಗೆ ಜಮಾ ಆಗಿರುವಂಥದ್ದು. ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದನೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ಒಂದು 20% ಮಹಿಳೆಯರಿಗಂತೂ ಈಗಾಗಲೇ ಹಣ ಜಮಾ ಆಗಿರುತ್ತೆ. ಇನ್ನು ಉಳಿದವರಿಗೆ ಬರಬೇಕು ಅಂತ ಅಂದರೆ ನಾಳೆ ನಾಡಿದ್ದು ಇಷ್ಟರಲ್ಲಂತೂ ಎಲ್ರಿಗೂ ಕೂಡ ಬರುವಂತಹ ಸಾಧ್ಯತೆಗಳು ತುಂಬ ಇದೆ. ಸೊ ಕಾದು ನೋಡಿ ಅಂತ ಹೇಳ್ತೇವೆ. ಒಟ್ಟಿನಲ್ಲಿ 19ನೇ ಕಂತಿನ ಹಣ ಅನ್ನುವಂಥದ್ದು ಹಾಕಿದ್ರಲ್ಲ, ತಕ್ಷಣಕ್ಕೆ ಮತ್ತೆ 20ನೇ ಕಂತಿನ ಹಣದ ಬಗ್ಗೆ ಕೇಳೋವಂಥದ್ದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಸೊ ನೋಡೋಣ, ಅವರು ಹೇಳಿರೋ ರೀತಿಯಾಗಿಯೇ 19ನೇ ಕಂತಿನ ಹಣವನ್ನು ಜಮಾ ಮಾಡಿದ್ದಾರೆ. ಸೊ 20ನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಾಗ ನಾನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸದ್ಯಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಒಂದು ಲೈಕ್ ಮಾಡಿ. ಧನ್ಯವಾದಗಳು.